ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಬಂಪರ್ ವೋಟಿಂಗ್ ಅಲ್ವಾ, ಬಹಳ ಆಶ್ಚರ್ಯಕರ. ಹಾಗಾದ್ರೆ ಈ ಒಂದು ಬಂಪರ್ ವೋಟಿಂಗ್ ಏನಿದೆ, ಅಲ್ಲಿಯ ಹಾಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ಮತ್ತೆ ಅಧಿಕಾರದಲ್ಲಿ ಕೂರಿಸುವಂತೆ ಮಾಡುತ್ತಾ ಅಥವಾ ಬಿಜೆಪಿಯವರಿಗೆ ಅಧಿಕಾರವನ್ನು ಹಿಡಿಲಿಕ್ಕೆ ಇದು ಅನುವು ಮಾಡಿಕೊಡುತ್ತಾ, ಏನಿದೆ ಇದರ ಮರ್ಮ, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಬಹಳ ವಿಶೇಷವಾಗಿ TMC ಅವರ ಜಾತಕವನ್ನು ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದಷ್ಟು ವಿವರಣೆಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಇಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ TMC ಅಂದ್ರೆ ತೃಣಮೂಲ ಕಾಂಗ್ರೆಸ್ ಸ್ಥಾಪನೆ ಆದಂತಹ ದಿನ ಬಂದು 1/1/1998 ಬೆಳಗಿನ ಹೊತ್ತು 11 ಗಂಟೆ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ಈ ಸಮಯದ ಒಂದು ಜಾತಕವನ್ನು ನಾವು ಹಾಕಿದಾಗ, ಲಗ್ನ ಕುಂಡಲಿಯನ್ನು ಹಾಕಿದಾಗ ಲಗ್ನ ಬಂದು ಮೀನ ಲಗ್ನ ಬರುತ್ತೆ. ಆನಂತರ ರಾಶಿ ಬಂದು ಶ್ರವಣ ನಕ್ಷತ್ರ, ಮಕರ ರಾಶಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಮೀನ ರಾಶಿ ಅದು ನೈಸರ್ಗಿಕ ಜನ್ಮ ಕುಂಡಲಿಯ 12ನೇಯ ಮನೆ, ಮೋಕ್ಷದ ರಾಶಿ, ಐಸೋಲೇಷನ್ಗೆ ಕರ್ಕೊಂಡು ಹೋಗುವಂಥ ರಾಶಿ, ಒಬ್ಬಂಟಿಯನ್ನಾಗಿ ಮಾಡುವಂಥ ರಾಶಿ. ಆ ರಾಶಿಯಲ್ಲಿ ಲಗ್ನದಲ್ಲಿದೆ. ಅದರಲ್ಲಿ ಶನಿ ಮಹಾರಾಜ ವಿರಾಜಮಾನ ಆಗಿದ್ದಾರೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಯಾವಾಗ ಶನಿ ತನ್ನ ಪ್ರಭಾವ ಬೀರಲಿಕ್ಕೆ ಶುರು ಮಾಡ್ತಾನೆ, ಶನಿ ಆಕ್ಟಿವೇಟ್ ಆಗಿಬಿಡ್ತಾನೆ, ಆ ಮೂಮೆಂಟಲ್ಲಿ ಇವರು ಅಧಿಕಾರವನ್ನು ಕಳ್ಕೊಳ್ಬೇಕಾಗುತ್ತೆ. ಆ ನಂತರ ಇವರು ಐಸೋಲೇಷನ್ಗೆ ಹೋಗಲೇಬೇಕು, ಮೋಕ್ಷಕ್ಕೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ಉಂಟು ನಮ್ಮ ಮಮತಾ ಬ್ಯಾನರ್ಜಿ ಅವರಿಗೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ನೋಡಿ, ಚಂದ್ರ ಇದ್ದಾನೆ, ಶ್ರವಣ ನಕ್ಷತ್ರ, ಚಂದ್ರ ದಶೆ ನಡೆದೋಯ್ತು. ಆ ನಂತರ ಕುಜ ದಶೆ ನಡೆದೋಯ್ತು. ಆ ನಂತರ 2007ರಿಂದ ಅವ್ರಿಗೆ ರಾಹು ದಶೆ ಸ್ಟಾರ್ಟ್ ಆಯಿತು. 2011ರಲ್ಲಿ ಅದು ಕೂಡ ಏಪ್ರಿಲ್ ತಿಂಗಳಲ್ಲಿ ರಾಹು ದಶೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಮೊದಲನೇ ಬಾರಿಗೆ ಅಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದರು. ಆನಂತರ 3 ಬಾರಿ ನಿರಂತರವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ನಮ್ಮ ಮಮತಾ ಬ್ಯಾನರ್ಜಿ ಅವರು ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಅವರಿಗೆ ರಾಹು ಮಹಾರಾಜ ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದಾನೆ, ರಾಜಯೋಗವನ್ನು ಆಲ್ಮೋಸ್ಟ್ ಕ್ರಿಯೇಟ್ ಮಾಡಿದ್ದಾನೆ, ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ಡೆಫಿನೆಟ್ ಆಗಿ ಕೊಟ್ಟಿದ್ದಾನೆ. ರಾಹುನಿಂದಾಗಿ ಗೂಂಡಾಗಿರಿ ಅದು ಇದು ಆಲ್ಮೋಸ್ಟ್ ಆಗುವಂಥದ್ದು ಇಲ್ಲ ಅಂತೇನಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ, ರಾಹು ಇದ್ದಾನೆ ಲಗ್ನಕ್ಕೆ 6ನೇ ಮನೆಯಲ್ಲಿದ್ದಾನೆ. ಆತ ಸಿಂಹ ರಾಶಿಯಲ್ಲಿದ್ದಾನೆ. ಈ ಸಿಂಹ ರಾಶಿ ಬಂದು ಏನಿದೆ, ಇದು ಪೂರ್ವ ದಿಕ್ಕಿನ ರಾಶಿ, ಅಗ್ನಿತತ್ವದ ರಾಶಿ, ಸ್ಥಿರ ತತ್ವದ ರಾಶಿ, ಕ್ಷತ್ರಿಯ ವರ್ಣದ ರಾಶಿ. ಅದರಲ್ಲಿ ರಾಹು ಇದ್ದಾನೆ, ಅದು ಕೂಡ ಪುಬ್ಬ ನಕ್ಷತ್ರ ಅಂದ್ರೆ ಶುಕ್ರನ ನಕ್ಷತ್ರದಲ್ಲಿದ್ದಾನೆ. ಇಲ್ಲೇನಾಯ್ತು, ರಾಹುಗೆ ಬಲ ಬಂದ್ಬಿಡ್ತು, ಫಿಕ್ಸ್ಡ್ ರಾಶಿಯಲ್ಲಿದ್ದಾನೆ, ಫಿಕ್ಸ್ಡ್ ಆಗಿರ್ತಾನೆ, ಆತನಿಗೆ ಏನು ತೊಂದರೆ ಇಲ್ಲ. ಆತ ಉಪಚಾರ ಸ್ಥಾನದಲ್ಲಿದ್ದಾನೆ, ಅಲ್ಲಿ ಮತ್ತೆ ಬಲ ಪಡ್ಕೊಳ್ತಾನೆ ಆತ. ಅದರರ್ಥ ಎಲ್ಲಾ ರೀತಿಯ ಶತ್ರುಕಾಟವನ್ನು ನಿವಾರಣೆ ಮಾಡಿ ಒಂದು ಒಳ್ಳೆಯ ದಾರಿ ಅಂದ್ರೆ ಜೀವನಕ್ಕೆ ಬೇಕಾದ ದಾರಿಯನ್ನ ಆತ ರೂಪಿಸಿಕೊಡ್ತಾನೆ. ಇಂಡಿಕೇಶನ್ ಇದೆ, ಆಲ್ರೆಡಿ ಅದನ್ನು ಮಾಡಿದ್ದಾನೆ. ಆನಂತರ ಅಧಿಕಾರಕ್ಕೆ ಏರ್ಬೇಕಾದ್ರೆ ಅಲ್ಲಿ ಸೂರ್ಯ ಕೆಲಸ ಮಾಡಲೇಬೇಕು, ಅಧಿಕಾರಕಾರಕ ಸೂರ್ಯ. ಹಾಗಾದ್ರೆ ರಾಹು ಇರುವಂತಹ ರಾಶಿ ಅದು ಸಿಂಹ ರಾಶಿ. ಆ ಸಿಂಹ ರಾಶಿಗೆ ಒಬ್ಬ ಅಧಿಪತಿ ಅದು ಬಂದು ಸೂರ್ಯ. ಆತ ಎಲ್ಲಿದ್ದಾನೆ, ಲಗ್ನಕ್ಕೆ ಕೇಂದ್ರದಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ, ಧನು ರಾಶಿಯಲ್ಲಿದ್ದಾನೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಈ ಧನು ರಾಶಿ ಅಂತ ಏನಿದೆ ಅದು ನೈಸರ್ಗಿಕ ಜನ್ಮಗುಂಡಲಿ ಭಾಗ್ಯಸ್ಥಾನ. ಹಾಗಾದ್ರೆ ಆತ ಭಾಗ್ಯದ ರಾಶಿಯಲ್ಲಿದ್ದಾನೆ, ಅಭಿವೃದ್ಧಿಯ ರಾಶಿಯಲ್ಲಿದ್ದಾನೆ. ಸೂರ್ಯನಿಗೆ 10ನೇ ಮನೆಯಲ್ಲಿ ದಿಗ್ಬಲ ಪ್ರಾಪ್ತಿಯಾಗಿದೆ, ಅಂದ್ರೆ ಡೈರೆಕ್ಷನಲ್ ಸ್ಟ್ರೆಂತ್ ಏನುಂಟು ಆತನಿಗೆ ಪ್ರಾಪ್ತವಾಗಿದೆ. ಅದರಿಂದಾಗಿ ಆ ಮಟ್ಟಕ್ಕೆ ಬೆಳೀಲಿಕ್ಕೆ ರಾಹು ದಶೆಯಲ್ಲಿ ಯಾರಿಗೆ ಸಾಧ್ಯ ಆಯಿತು, ಮಮತಾ ಬ್ಯಾನರ್ಜಿ ಅವರಿಗೆ ಸಾಧ್ಯ ಆಯಿತು. ಇಲ್ಲಿ ಒಂದು ಮಾತು ಯಾವತ್ತೂ ನೆನ್ಪಿಟ್ಕೊಳ್ಬೇಕು, ಒಂದು ಜಾತಕ ವಿಮರ್ಶೆ ಮಾಡುವಾಗ ಒಂದು ಪ್ಲಾನೆಟ್ಸ್ ಏನಿದೆ, ಆ ಪ್ಲಾನೆಟ್ಸ್ ಇರುವಂತಹ ರಾಶಿ, ಆ ರಾಶಿಯ ಅಧಿಪತಿಯಲ್ಲಿದ್ದಾನೆ, ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಮುಖ್ಯವಾಗಿ ರಾಹುವಿನ ಡಿಸ್ಪೋಸಿಟರ್ ಸೂರ್ಯ ಮತ್ತೆ ರಾಹು ಒಟ್ಟಾಗಿ ಇಷ್ಟೆಲ್ಲ ಅವ್ರಿಗೆ ಪ್ರಾಸ್ಪರಿಟಿನ ತಂದು ಕೊಟ್ಟರು ಪರವಾಗಿಲ್ಲ. ಈಗ 2025ರಲ್ಲಿ ಏನಾಯ್ತು, ರಾಹು ದಶೆ ಎಂಡ್ ಆಯ್ತು. ಈಗ ಅವ್ರಿಗೆ ಗುರು ದಶೆ ಆಲ್ರೆಡಿ ನಡೀತಾ ಉಂಟು. ಈಗ ಯಾರಿಗೆ, ನಮ್ಮ ಮಮತಾ ಬ್ಯಾನರ್ಜಿ ಅವ್ರಿಗೆ ನೋಡಿ, ಗುರು ಎಲ್ಲಿದ್ದಾನೆ, ಗುರು ಆತ ದಶಮಾಧಿಪತಿ, ಲಗ್ನಾಧಿಪತಿಯಾಗಿ ಲಾಭಸ್ಥಾನದಲ್ಲಿದ್ದಾನೆ. ಈ ಲಾಭಸ್ಥಾನದಲ್ಲಿ ಅದು ಕೂಡ ಆತ ಧನಿಷ್ಠ ನಕ್ಷತ್ರದಲ್ಲಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ. ಲಾಭಸ್ಥಾನ ಮಕರ ರಾಶಿ, ಆ ಮಕರ ರಾಶಿ ಗುರುವಿಗೆ ನೀಚ ಸ್ಥಾನ. ಅದರಿಂದಾಗಿ ಒಳಗಿನ ಖುಷಿ ಅಂತ ಏನುಂಟು ಅದು ಡೆಫಿನೆಟ್ ಆಗಿ ಹೊರಟೋಗುತ್ತೆ. ನಿಮ್ಮ ಜಾತಕದ ಬೇಕಾದ್ರೆ ನೋಡಿ, ಯಾವಾಗ ಗುರು ನೀಚನಾಗ್ಬಿಡ್ತಾನೆ ಒಳಗಿನ ಖುಷಿನೇ ಹೊರಟೋಗುತ್ತೆ. ಸಂಸಾರದ ಸುಖ ಖುಷಿ, ಆ ಒಳಗಿಂದ ಏನು ಒಂದು ರಿಯಲ್ ಖುಷಿ ಏನು ಬರಬೇಕು ಅದೆಲ್ಲ ಹೊರಟೋಗುತ್ತೆ. ಅದರಿಂದಾಗಿ ಈ ಗುರುದಶೆ ನಡೆಯುವಾಗ ಇವರ ಖುಷಿಯೆಲ್ಲ ಹೊರಟೋಗುತ್ತೆ ಅಂತ ಆಯ್ತು. ಆನಂತರ ಆ ಗುರುವಿಗೆ ಒಬ್ಬ ಡಿಸ್ಪೋಸಿಟರ್ ಇದ್ದಾನೆ, ಅಂದ್ರೆ ಗುರು ಇರುವಂತಹ ರಾಶಿಯ ಅಧಿಪತಿ ಒಬ್ಬ ಇರ್ತಾನೆ, ಅದು ಬಂದು ಶನಿ ಮಹಾರಾಜ. ಆತ ಏನ್ ಮಾಡ್ತಾನೆ, ಲಗ್ನದಲ್ಲಿ ವಿರಾಜಮಾನ ಆಗಿದ್ದಾನೆ. ನಾನು ಮೊದಲೇ ಹೇಳಿದೆ, ಯಾವಾಗ ಶನಿ ಮಹಾರಾಜ ಆಕ್ಟಿವೇಟ್ ಆಗ್ತಾನೆ, ಎಲ್ಲೋ ಒಂದ್ ಕಡೆ ಆತ ಐಸೋಲೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಆತ ಏನ್ ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ನಿಮ್ಮ ಅಧಿಕಾರದಿಂದ
ಮೋಕ್ಷವನ್ನು ಕೊಡಿಸ್ತಾನೆ. ಅದೇ ಕೆಲಸ ಈಗ ಕೂಡ ಆಗುತ್ತೆ. ಹಾಗಾದ್ರೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಮಮತಾ ಬ್ಯಾನರ್ಜಿ ಅವರಿಗೆ ಅಧಿಕಾರದಿಂದ ಮುಕ್ತರಾಗಬೇಕಾದಂಥ ಅನಿವಾರ್ಯತೆ, ಅಧಿಕಾರದಿಂದ ಐಸೋಲೇಟೆಡ್ ಆಗಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿ ಇದ್ದೇ ಇದೆ. ಏನು ಮಾಡೋಕ್ಕಾಗಲ್ಲ. ಶನಿ ಮಹಾರಾಜ ಇನ್ನು ಏನು ಮಾಡ್ತಾನೆ, ಗೋಚಾರದಲ್ಲಿ ಶನಿ ಮಹಾರಾಜ ಈಗ ಕೂಡ ಮೀನರಾಶಿಯಲ್ಲಿದ್ದಾನೆ, ಅಲ್ಲಿ ಕುಜ ಕೂಡ ಇದ್ದಾನೆ, ಅಲ್ಲಿ ಬುಧ ಕೂಡ ಇದ್ದಾನೆ. ಗೋಚಾರದಲ್ಲಿ ಮೂವರು ಒಟ್ಟಾಗಿದ್ದಾರೆ. ಶನಿಯ ಮೇಲೆ ಶನಿಯ ಭ್ರಮಣ ಆಗ್ತಾ ಉಂಟು. ಇದು ಬಹಳ ಹಿನ್ನಡೆಯನ್ನು ಉಂಟು ಮಾಡುವಂಥ ಕಾಂಬಿನೇಷನ್, ತುಂಬಾನೇ ಅವ್ರಿಗೆ ಒಂಥರ ಸ್ಟ್ರಗಲ್ ಅನ್ನ ಮಾಡುವಂಥ ಇಂಡಿಕೇಶನ್. ಆನಂತರ ಗೋಚಾರದಲ್ಲಿರುವಂಥ ಶನಿ ಏನು ಮಾಡ್ತಾನೆ, ನೇರವಾಗಿ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ 2027 ಜೂನ್ ನಂತರ. ಇಲ್ಲಿ ಇನ್ನೊಂದು ವಿಚಾರ ನೆನ್ಪಿಟ್ಕೊಡ್ಬೇಕು, ಯಾವಾಗ ಗುರು ದಶೆ ನಡೀತಾ ಉಂಟು, ಗುರು ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ಅಂದ್ರೆ ಗುರುವಿನ 2 ರಾಶಿಗಳು ಕೂಡ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಹಾಗಾದ್ರೆ ಗುರುವಿನ ರಾಶಿ ಯಾವುದು? ಲಗ್ನದಲ್ಲಿರುವಂಥ ಮೀನ ರಾಶಿ ಆಕ್ಟಿವೇಟ್ ಆಯಿತು. ಆನಂತರ 10ನೇ ಮನೆಯಲ್ಲಿ ಧನು ರಾಶಿ ಇದೆ, ಅಲ್ಲಿ ಸೂರ್ಯ ಇದ್ದಾನೆ, ಅದು ಕೂಡ ಆಕ್ಟಿವೇಟ್ ಆಯಿತು. ಅದರರ್ಥ ಸೂರ್ಯ ಈಗ ಕೂಡ ಪವರ್ಫುಲ್ ಆಗಿದ್ದಾನೆ ಅಲ್ವಾ? ಎಷ್ಟೇ ಪವರ್ಫುಲ್ ಆಗಿದ್ರು ಕೂಡ ಅಧಿಕಾರ ಕೊಡುವಷ್ಟರ ಮಟ್ಟಿಗಂತೂ ಇಲ್ಲ. ಆದ್ರೂ ಕೂಡ ಅಧಿಕಾರದ ಒಂದು ವಾಂಛೆ ಇರ್ತದಲ್ವ, ಅದು ಇರ್ತದೆ. ಹೇಗೆ ಅಂದ್ರೆ ಇವರು ವಿರೋಧ ಪಕ್ಷದ ನಾಯಕಿಯಾಗಿ, ಅದು ಕೂಡ ಪ್ರಬಲ ನಾಯಕಿಯಾಗಿ ಕೂತ್ಕೊಂಡು ಅಲ್ಲಿ ತನ್ನವನ್ನು ಮೆರಿಲಿಕ್ಕೆ ಶುರು ಮಾಡ್ತಾರೆ. 100% ಅದಂತೂ ಆಗುತ್ತೆ. ಶನಿ ಮಹಾರಾಜ ಏನ್ ಮಾಡ್ತಾನೆ, ಇವರನ್ನ ಅಧಿಕಾರದ ಐಸೋಲೇಟೆಡ್ ಮಾಡ್ತಾನೆ. ಅಂತ ಸೂರ್ಯ ಏನ್ ಮಾಡ್ತಾನೆ, ಒಂದು ಟರ್ಮಲ್ಲಿ ಅವರಿಗೆ ಅಧಿಕಾರ ಕೊಟ್ಟ, ಈಗ ಏನ್ ಮಾಡ್ತಾನೆ, ವಿರೋಧ ಪಕ್ಷದ ಪ್ರಬಲ ನಾಯಕಿಯಾಗಿ ಮುಂದುವರಿಸಂತೆ ಅವ್ರಿಗೆ ಪ್ಲಸ್ ಮಾಡ್ತಾನೆ. ಆ ತರ ಅವರು ಮುಂದುವರಿತಾರೆ, ತೊಂದರೆ ಇಲ್ಲ. ಇದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ ನಾನು. ಪಶ್ಚಿಮ ಬಂಗಾಳದಲ್ಲಿ ಯಾರು ಅಧಿಕಾರಕ್ಕೆ ಏರ್ತಾರೆ ಅಂತ ಆಲ್ಮೋಸ್ಟ್ ಬಿಜೆಪಿಗೆ ಇದು ಎಲ್ಲೋ ಒಂದ್ ಕಡೆ ತುಂಬಾನೇ ಫೇವರಬಲ್ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಒಬ್ಬರಿಗೆ ಮೈನಸ್ ಆದಾಗ ಮತ್ತೊಬ್ಬರಿಗೆ ಪ್ಲಸ್ ಆಗ್ಲೇಬೇಕಾಗುತ್ತೆ. ಅದರಿಂದಾಗಿ ಬಿಜೆಪಿಗೆ ಅಲ್ಲಿ ಅಧಿಕಾರ ಹಿಡಿಯುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅಂತ ಒಂದು ಇಂಡಿಕೇಶನ್ ಇದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರು ಎಲ್ಲೋ ಒಂದ್ ಕಡೆ ಅಧಿಕಾರದಿಂದ ಮುಕ್ತರಾಗ್ಬಿಟ್ರು ಕೂಡ ಬಿಜೆಪಿಗೆ ಅದು ಅನುವು ಮಾಡಿಕೊಡುತ್ತೆ ಅಧಿಕಾರಕ್ಕೆ ಏರ್ಲಿಕ್ಕೆ. ಹಾಗಾದ್ರೆ ಈ ಒಂದು ಬಂಪರ್ ವೋಟಿಂಗ್ ಅಂತ ಏನಿದೆ, ಮೇ ಬಿ ಬಿಜೆಪಿ ಅವರಿಗೆ ಬಹಳ ಫೇವರಬಲ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಎನಿವೆ, ಮೇ 4ನೇ ತಾರೀಕಿನವರೆಗೆ ನಾವು ಕಾಯಲೇಬೇಕಾದಂತ ಅನಿವಾರ್ಯತೆ ಉಂಟು. ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್. ಓಂ ಕ್ಲೀಂ ಕೃಷ್ಣಾಯ ನಮಃ. ಸಿರಿ ಆರಾಧ್ಯ ಆಸ್ಟ್ರೋ ಪ್ರೆಸೆನ್ಸ್. ಜಾತಕ ನೋಡಿ ಪ್ರೆಡಿಕ್ಷನ್ ಹೇಳೋದು ಕಷ್ಟ ಆಗ್ತಿದ್ಯಾ? ಪ್ರೆಡಿಕ್ಷನ್, ದಶಾಭುಕ್ತಿ, ಪಂಚಾಂಗ ರಹಸ್ಯ, ಬ್ಲಾಂಕ್ ಚಾರ್ಟ್ ಮತ್ತು ಸರಳ ಪರಿಹಾರಗಳ ಸಂಪೂರ್ಣ ಕಲಿಕೆ. ಜ್ಯೋತಿಷ್ಯ ಆಸಕ್ತರಿಗೆ ಬೃಹತ್ ಪರಾಶರ ಹೋರಾಶಾಸ್ತ್ರ, ಫಲದೀಪಿಕಾ ಹಾಗೂ ಭಾವಾರ್ಥ ರತ್ನಾಕರ ಇವುಗಳ ಸಾರದಿಂದ ಭವಿಷ್ಯ ನುಡಿಯುವ ಕಲೆ. ಏಪ್ರಿಲ್ 27ರಿಂದ 46 ದಿನಗಳ ಆನ್ಲೈನ್ ಕ್ಲಾಸ್. ಝೂಮ್ನಲ್ಲಿ ಸಂಜೆ 8:30ರಿಂದ 9:30 PM. ಬೇಸಿಕ್ ಟು ಅಡ್ವಾನ್ಸ್ ಲರ್ನಿಂಗ್. ಲಿಮಿಟೆಡ್ ಸೀಟ್ಸ್. ಈಗಲೇ ಕರೆ ಮಾಡಿ 9731263527 ಅಥವಾ 7619372561. ಇಂದೇ ನಿಮ್ಮ ಫ್ಯೂಚರ್ ಬದಲಿಸಿ. ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಧನ್ಯವಾದಗಳು.